ನಮಸ್ಕಾರ. ನಾನು ಟಫಿ ಅಪ್ಲಿಕೇಶನ್ನಿಂದ ಬಂದಿದ್ದೇನೆ. ವರದಿಗಳನ್ನು ಹೇಗೆ ರಚಿಸುವುದು ಮತ್ತು ಇನ್ಸ್ಟಿಟ್ಯೂಟ್ ಡೇಟಾವನ್ನು ಪರಿಣಾಮಕಾರಿ ರೀತಿಯಲ್ಲಿ ಪರಿಶೀಲಿಸುವುದು ಹೇಗೆ ಎಂದು ಇಲ್ಲಿ ನಾವು ಕಲಿಯಲಿದ್ದೇವೆ. ಅಪ್ಲಿಕೇಶನ್ನ ಡ್ಯಾಶ್ಬೋರ್ಡ್ ತೆರೆಯಿರಿ ಮತ್ತು ವರದಿಯ ಮೇಲೆ ಕ್ಲಿಕ್ ಮಾಡಿ. ನೀವು ವರದಿಯನ್ನು ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ನಿಮಗೆ 3 ಆಯ್ಕೆಗಳನ್ನು ತೋರಿಸುತ್ತದೆ. ಒಂದು ವಿದ್ಯಾರ್ಥಿ ವರದಿ, ಎರಡನೆಯದು ಲಾಭ ಮತ್ತು ನಷ್ಟದ ವರದಿ, ಮೂರನೆಯದು ಹಾಜರಾತಿ ಮತ್ತು ಶುಲ್ಕ ವರದಿ. ಮೊದಲ ಆಯ್ಕೆಯಾದ ವಿದ್ಯಾರ್ಥಿ ವರದಿಯೊಂದಿಗೆ ಪ್ರಾರಂಭಿಸೋಣ. ವಿದ್ಯಾರ್ಥಿ ವರದಿಯ ಕ್ಲಿಕ್ನೊಂದಿಗೆ ವಿದ್ಯಾರ್ಥಿ ವರದಿಯ ಪ್ರಾರಂಭ ದಿನಾಂಕ, ವಿದ್ಯಾರ್ಥಿ ವರದಿಯ ಅಂತಿಮ ದಿನಾಂಕವನ್ನು ಆಯ್ಕೆ ಮಾಡಲು ಅಪ್ಲಿಕೇಶನ್ ನಿಮ್ಮನ್ನು ಕೇಳುತ್ತದೆ. ನೀವು ವಿದ್ಯಾರ್ಥಿಗಳನ್ನು ಹೆಸರಿನಿಂದ ಮತ್ತು ಬ್ಯಾಚ್ ಮೂಲಕ ಫಿಲ್ಟರ್ ಮಾಡಬಹುದು. ತದನಂತರ ನಿಮ್ಮ ವಿದ್ಯಾರ್ಥಿಯ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ನಿಮ್ಮ ಆಯ್ದ ದಿನಾಂಕದ ವಿದ್ಯಾರ್ಥಿ ವರದಿಯನ್ನು ರಚಿಸುತ್ತದೆ. ವಿದ್ಯಾರ್ಥಿ ವರದಿಯಲ್ಲಿ ಅಪ್ಲಿಕೇಶನ್ ದಿನಾಂಕಗಳ ನಡುವಿನ ಎಲ್ಲಾ ಹಾಜರಾತಿ ಮತ್ತು ಪರೀಕ್ಷೆಗಳನ್ನು ತೋರಿಸುತ್ತದೆ. ಈ ಸುಂದರ ವರದಿಯನ್ನು ನಿಮ್ಮ ವಿದ್ಯಾರ್ಥಿಗೆ ನೇರವಾಗಿ ವಾಟ್ಸಾಪ್ನಲ್ಲಿ ಕಳುಹಿಸಬಹುದು. ಈಗ ಇತರ ವರದಿಗಳನ್ನು ಪರಿಶೀಲಿಸೋಣ. ಲಾಭ ಮತ್ತು ನಷ್ಟ ವರದಿಯನ್ನು ಕ್ಲಿಕ್ ಮಾಡಿ. ಚಾರ್ಟ್ನಲ್ಲಿ ನಿಮ್ಮ ಒಟ್ಟು ಗಳಿಕೆಗಳು ಮತ್ತು ಒಟ್ಟು ವೆಚ್ಚಗಳ ಡೇಟಾವನ್ನು ಇಲ್ಲಿ ಅಪ್ಲಿಕೇಶನ್ ತೋರಿಸುತ್ತದೆ. ಸಹ ನೀವು ವರದಿ ದಿನಾಂಕಗಳನ್ನು ಬದಲಾಯಿಸಬಹುದು. ಮೊದಲು ವರದಿ ಅಂತಿಮ ದಿನಾಂಕವನ್ನು ಆರಿಸಿ ನಂತರ ವರದಿ ಪ್ರಾರಂಭ ದಿನಾಂಕವನ್ನು ಆಯ್ಕೆ ಮಾಡಿ. ನೀವು ಈ ಡೇಟಾವನ್ನು ಎಕ್ಸೆಲ್ ಶೀಟ್ನಲ್ಲಿಯೂ ರಚಿಸಬಹುದು. ಪರದೆಯ ಮೆನುವಿನ ಮೇಲ್ಭಾಗದಲ್ಲಿ ಕ್ಲಿಕ್ ಮಾಡಿ ಮತ್ತು ನೀವು ಎಕ್ಸೆಲ್ ವರದಿ ಆಯ್ಕೆಯನ್ನು ಕಾಣಬಹುದು. ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು ಅಪ್ಲಿಕೇಶನ್ ನಿಮ್ಮ ಮೆಮೊರಿಯಲ್ಲಿ ಎಕ್ಸೆಲ್ ಫೈಲ್ ಅನ್ನು ರಚಿಸುತ್ತದೆ. ಎಕ್ಸೆಲ್ ಫೈಲ್ ಪೂರ್ಣಗೊಂಡಾಗ ಅಪ್ಲಿಕೇಶನ್ ಪರದೆಯ ಮೇಲೆ ಫೈಲ್ನ ಮಾರ್ಗವನ್ನು ತೋರಿಸುತ್ತದೆ. ಈಗ ಹಾಜರಾತಿ ಮತ್ತು ಶುಲ್ಕ ವರದಿಯನ್ನು ಪರಿಶೀಲಿಸೋಣ. ಹಾಜರಾತಿ ಮತ್ತು ಶುಲ್ಕ ವರದಿಯನ್ನು ಕ್ಲಿಕ್ ಮಾಡಿ ಮತ್ತು ನಿಮ್ಮ ಹಾಜರಾತಿ ಮತ್ತು ಶುಲ್ಕ ವರದಿ ಚಾರ್ಟ್ ಅನ್ನು ತೋರಿಸುತ್ತದೆ. ಇಲ್ಲಿ ಸಂಗ್ರಹಿಸಿದ ಒಟ್ಟು ಮೊತ್ತ, ಒಟ್ಟು ಬಾಕಿ, ಒಟ್ಟು ರಿಯಾಯಿತಿ ಮತ್ತು ಹಾಜರಾತಿ ಸಾರಾಂಶವನ್ನು ಅಪ್ಲಿಕೇಶನ್ ತೋರಿಸುತ್ತದೆ. ನೀವು ಎಕ್ಸೆಲ್ ಶೀಟ್ ಅನ್ನು ಸಹ ರಚಿಸಬಹುದು. ಲಾಭ ಮತ್ತು ನಷ್ಟ ವರದಿಯಲ್ಲಿ ನಾವು ಮಾಡಿದಂತೆ ಪರದೆಯ ಮೇಲೆ ಕ್ಲಿಕ್ ಮಾಡಿ. ಲಾಭ ಮತ್ತು ನಷ್ಟ ವರದಿಯಂತೆಯೇ ಅದೇ ಪ್ರಕ್ರಿಯೆ. ಆದ್ದರಿಂದ ಇವೆಲ್ಲವೂ ನಾವು ಒದಗಿಸಿದ ವರದಿಗಳು. ಇಲ್ಲಿ ನಾವು ವರದಿ ಟ್ಯುಟೋರಿಯಲ್ ಅನ್ನು ಪೂರ್ಣಗೊಳಿಸಿದ್ದೇವೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ, ಶುಭೋದಯ, ಶುಭರಾತ್ರಿ. ನೀವು ಈ ವಿಡಿಯೋವನ್ನು ನೋಡುವಾಗಲೆಲ್ಲ